ನಮ್ಮಲ್ಲಿ ಇವತ್ತಿನ ಡೇಟ್ ಒಳಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು 44 ಗಾಡಿನೂ ವರ್ಕ್ ಮಾಡ್ತಾಯಿದ್ದಾವೆ ಸರ್. ಅದರಲ್ಲಿ ಗುಲ್ಬರ್ಗಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕ ಓನರ್ಸ್ ಏನಪ್ಪ ಅಂದ್ರೆ ಒಂದು 5-6 ಜನ ಇದ್ದೀವಿ. ಅಲ್ಲದೆ ತಮಿಳ್ನಾಡು ಒಂದು 10-12 ಓನರ್ಸ್ ಇದ್ದೀವಿ ಸರ್. ಎಲ್ಲರೂ ಸೇರಿಕೊಂಡು ಒಂದು 15-20 ಜನ ಗಾಡಿ ಓನರ್ಸ್ ಇದ್ದೀವಿ. ಕೆಲವೊಂದು ಗಾಡಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ತಮಿಳ್ನಾಡಿನ ಓನರ್ ಇದ್ಕೊಂಡು ಏಜೆಂಟ್ ಥ್ರೂಲ್ಲೇ ಅವ್ರಿಗೆ ಏನಾದ್ರು ಗಾಡಿ ಕೊಟ್ಟು ಕೆಲಸ ಮಾಡ್ತಾಯಿರ್ತಾರೆ. ಅಂಥ ಏಜೆಂಟ್ನು ಇಲ್ಲಿ ಗಾಡಿಗಳು ತಂದು ನಿಂದಿರ್ಸಿದ್ದಾರೆ ಇವತ್ತು. ಮೊದಲನೇದಾಗಿ ಹೇಳಬೇಕಾದ್ರೆ ನಂಬಲ್ಲಿ ಏನಪ್ಪ ಅಂತಂದ್ರೆ ಇನ್ನೂವರೆಗೂ ಇಲ್ಲಿ ಅಸೋಸಿಯೇಷನ್ ನಂಬರ್ ಗುಲ್ಬರ್ಗ ಜಿಲ್ಲೆ ಒಳಗೆ ಇದ್ದಿದ್ದಿಲ್ಲ. ಆ ಅಸೋಸಿಯೇಷನ್ ಇರಲಾರದ ಪಟ್ಟಿಗೆ ಏನಾಗ್ತಿತ್ತು, ಯಾರು ಕೆಲಸ ಮಾಡಿದ್ರು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡಿಕೊಂಡು ಕಾಂಪಿಟೇಷನ್ ಮಾಡಿ ರೇಟ್ಗಳು ಕಮ್ಮಿ ಮಾಡಿಕೊಂಡು ಇವತ್ತಿನ ರೇಟ್ ಒಳಗೆ ಲಾಸ್ನಾಗ ನಡೀತಾ ಇದ್ದಂಥ ಸಂದರ್ಭ ನಮ್ಮ ಬೋರ್ವೆಲ್ ಗಾಡಿದವ್ರಿಗೆ ಅನುಭವ ಆಗಿದೆ ಇವತ್ತು. ಹೀಗಾಗಿ ನಾವೇನು ವಿಚಾರ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲರೂ ಕಲಿತು ಒಗ್ಗಟ್ಟಾಗಿ ಶಾಂತ ರೀತಿಯಿಂದ ನಾವು ಗಾಡಿ ತಂದು ನಿಂದ್ರಿಸೋ ಒಂದು ಡಿಸೈಡ್ ಮಾಡಿಕೊಂಡು ಮೀಟಿಂಗ್ ಮಾಡಿದ್ವಿ ನಾವು ಮೊದಲು. ಅದಕ್ಕಾಗಿ ಎಲ್ಲರೂ ಒಪ್ಪಂದ ಕೊಟ್ಟರು. ಹಂಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ನಮ್ಮ ವೈಯಕ್ತಿಕ ಉದ್ದೇಶ ಇಟ್ಕೊಂಡು ನಾವೇನಪ್ಪ ಅಂದ್ರೆ ಇಲ್ಲಿ ಗಾಡಿ ತಂದು ನಿಂದಿರ್ಸೀವಿ. ಇಲ್ಲಿ ಗಾಡಿ ತಂದು ನಿಂದಿರ್ಸ್ಮೇಲೆ ಇಲ್ಲಿವರೆಗೂ ನಾವು 4 ದಿನ ಯಾವುದೂ ಡಿಸ್ಕಸ್ ಮಾಡಲಿಲ್ಲ. ಅದು ಯಾಕಪ್ಪ ಅಂದ್ರೆ 27ನೇ ತಾರೀಕು ನಾವೇನಪ್ಪ ಅಂತಂದ್ರೆ ಸಂಬಂಧಪಟ್ಟಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಅರ್ಜಿ ಕೊಟ್ಟು ಅವತ್ತಿನ ದಿನ ಚರ್ಚೆ ಮಾಡೋಣ. ಅದೇ ಥರ ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಪತ್ರಿಕಾಗೋಷ್ಠಿ ಮಾಡಿಕೊಂಡು ಕುಂತು ನಾವು ಚರ್ಚೆ ಮಾಡಿಕೊಂಡು ಫೈನಲ್ ಮಾಡಬೇಕೆಂಬ ಉದ್ದೇಶದಿಂದ ನಾವು ಎಲ್ಲರೂ ಇಲ್ಲಿ ಕೂತೀವಿ ರೀ. ಹೀಗಾಗಿ ಹಳಿದು ನಾವು ಏನಪ್ಪ ಅಂತಂದ್ರೆ ರೇಟ್ ಏನು ಮಾಡ್ತಾಯಿದ್ದೀವಿ ಅದು ಹಳಿದ ರೇಟ್ ಇಟ್ಕೊಂಡು ಮತ್ತು ನಮಗೆ ಏನಪ್ಪ ಅಂದ್ರೆ ಒಂದು ಪಾಯಿಂಟ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆಂಡಿಚರ್ ಬರ್ತದೆ, ಡ್ರಿಲ್ಲಿಂಗ್ ಮಾಡಬೇಕಾದ್ರೆ ಏನು ಎಕ್ಸ್ಪೆಂಡಿಚರ್ ಬರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಡೀಸಲ್ಲು, ಆಯಿಲ್ಲು, ಬಿಟ್ಟು, ಹ್ಯಾಮರ್ಸು, ಫಿಲ್ಟರ್ಸು ಎಲ್ಲನೂ ಕಲಿತು ಇವತ್ತಿನ ಡೇಟ್ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕೂತು ಇಷ್ಟು ನಾವು ಒಂದು ಫೀಟ್ ಮಾಡಬೇಕಾದ್ರೆ ಇಷ್ಟು ನಮಗೆ ಎಕ್ಸ್ಪೆಂಡಿಚರ್ ಬರ್ತಂದ್ರೆ ಮುಂದೆ ಯಾವ ರೀತಿ ನಾವು ಮಾಡಬೇಕಂಬೋದನ್ನು ರೇಟ್ನು ಫೈನಲ್ ಮಾಡ್ಕೊಂಡಿವಿ. ಇನ್ನೊಂದೇನಪ್ಪ ಅಂತಂದ್ರೆ ಇದು ಪ್ರೈವೇಟ್ ಆಗಿ ಏನೇನು ಮಾತಾಡ್ಕೊಂಡು ಎಲ್ಲ ಕೂತು ಈಗ ನಾವು ಚರ್ಚೆ ಮಾಡಿಕೊಂಡು ಎಲ್ಲರೂ ಒಮ್ಮತ ತೊಗೊಂಡು ನಾವು ಇವತ್ತು ಫೈನಲ್ ರೇಟ್ ಮಾಡ್ಕೊಂಡಿವಿ. ಗೌರ್ಮೆಂಟ್ದು ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ನಮಗೆ 370 ರೂಪಾಯಿ ಮೀಟ್ರ್ ಇಟ್ಕೊಂಡು ಕೊಡ್ತಾಯಿದ್ದಾರೆ ಅವರು. 50 ಮೀಟ್ರ್ವರೆಗೂ 50 ಮೀಟ್ರ್ವರೆಗೂ 370 ಮತ್ತು ಫರ್ದರ್ 50 ಮೀಟ್ರಿಗೆ ಅದು 468 ಈ ಥರ ಕೊಡ್ತಾಯಿದ್ದಾರೆ ಅಂತ ಕೊಡ್ರಿ. ಅದನ್ನೂ ರೇಟ್ ಏನು ಮಾಡ್ತಾಯಿದ್ದೀವಿ ನಾವೀಗ ಹಳಿದ ರೇಟು ಪ್ಲಸ್ ಮುಂದೆ ನಮಗೇನು ಬೇಕಾಗಿದೆ ಅದನ್ನು ರೇಟ್ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಒಯ್ದೇನಪ್ಪ ಅಂತಂದ್ರೆ ಈಗ ನಾವು 3 ಗಂಟೆಗೆ ಹೋಗಿ ಅದನ್ನು ಅರ್ಜಿ ಕೊಡ್ತಾಯಿದ್ದೀವಿ ನಾವು. ಸಾರಿ, ಮನವಿ ಪತ್ರ ಅವ್ರಿಗೆ ನಾವು ಕೊಡ್ತಾಯಿದ್ದೀವಿ. ರೂರಲ್ ವಾಟರ್ ಸಪ್ಲೈ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಕೊಡ್ಲಾಕತ್ತೀವಿ ಮತ್ತು ಹಂಗೆ SC ಅವ್ರಿಗೆ ಕೊಡ್ತಾಯಿದ್ದೀವಿ ರೀ. ಯಾಕಂತಂದ್ರೆ DSR ರೇಟ್ ಏನು ಬರ್ತಲ್ಲ ಅವ್ರದ್ದು ಅದಕ್ಕೆ ಮೆಂಬರ್ ಆಗಿರ್ತಾರೆ. ಹಿಂಗಾಗಿ ಅವ್ರಿಗೆ ನಾವು ಅರ್ಜಿ ಕೊಡ್ತಾಯಿದ್ದೀವಿ ಅಂತ PWD ಅವ್ರಿಗೇನಪ್ಪ ಅಂದ್ರೆ ಅರ್ಜಿ ಕೊಡ್ತಾಯಿದ್ದೀವಿ ನಾವು. ಇನ್ನೊಂದು ಏನಂದ್ರೆ ಪ್ರೈವೇಟ್ ರೇಟ್ನು ಏನಂದ್ರೆ ಫೈನಲ್ ಮಾಡ್ಕೊಂಡ್ವಿ. ಅದು ಅಲ್ಲದೆ ಇನ್ನೊಂದೇನೋ ಅಸೋಸಿಯೇಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಮ್ಯಾಗ ಗುಲ್ಬರ್ಗ ಜಿಲ್ಲಾ ರಿಗ್ ಅಸೋಸಿಯೇಷನ್ ಬೋರ್ವೆಲ್ ಅಸೋಸಿಯೇಷನ್ ಅಂತ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಗೌರವ ಅಧ್ಯಕ್ಷರು ಪ್ಲಸ್ ಅಧ್ಯಕ್ಷರು, ಸೆಕ್ರೆಟ್ರಿ, ಟ್ರೆಜರಿ, ಅದು ಎಲ್ಲ ಉಪಾಧ್ಯಕ್ಷ ಎಲ್ಲನೇ ನಾವು ಏನಪ್ಪ ಅಂದ್ರೆ ಈಗ ಫೈನಲ್ ಮಾಡ್ಕೊಂಡು ಬಿಟ್ಟಿವಿ ಸರ್. ಈಗ ನಾವು ಪ್ರೆಸೆಂಟ್ ಪರ್ ಫೀಟ್ 80 ರೂಪಾಯಲ್ಲಿ ಮಾಡ್ತಾಯಿದ್ದೀವಿ ಸರ್. 6 ಬೋರ್ವೆಲ್ ಪ್ಲಾಟಿಗೆ ಸಂಬಂಧಪಟ್ಟಂಥದ್ದು ಸಿಟಿ ಒಳಗೆ 80 ರೂಪಾಯಿ ಫೀಟ್ ಮಾಡ್ತಾಯಿದ್ದೀವಿ ಡ್ರಿಲ್ಲಿಂಗ್. ಅದು ಏನಪ್ಪ ಅಂತಂದ್ರೆ ಎಲ್ಲರೂ ಒಮ್ಮತ್ತು ಮಾಡ್ಕೊಂಡು ಈಗ 85 ರೂಪಾಯಿ ಮಾಡೀವಿ. ನಾವು ಈಗ ಅಸೋಸಿಯೇಷನ್ ಮಾಡಿಕೊಂಡು ಸ್ಟ್ರೈಕ್ ಮಾಡಿಕೊಂಡು ಒಮ್ಮೆ ರೇಟ್ ಹೆಚ್ಚಿಗೆ ಮಾಡಿ ಆ ಥರ ಉದ್ದೇಶ ನಮ್ಮ ಹತ್ರ ಇಲ್ಲ. ಯಾರಿಗೂ ಅವ್ರಿಗೂ ನುಕ್ಸಾನ ಆಗಬಾರ್ದು, ನಮಗೂ ನುಕ್ಸಾನ ಆಗಬಾರ್ದು. ಆ ರೀತಿ ಒಂದು ಎವರೇಜ್ ಇಟ್ಕೊಂಡೇ ನಾವು ಕೆಲಸ ಮಾಡ್ತಾಯಿದ್ದೀವಿ. 85 ಮಾಡೀವಿ ಸರ್. ಕೇಸಿಂಗ್ ಪೈಪ್ ಆಲ್ರೆಡಿ 300 ರೂಪಾಯಿ ಹಾಕ್ತಾಯಿದ್ದೀವಿ, ಅದು 300 ಇಟ್ಟಿವಿ ಸರ್. ಫಿಲ್ಟರ್ ಪೈಪ್ ಏನಪ್ಪ ಅಂತಂತಂದ್ರೆ 85 ಹಾಕ್ತಾಯಿದ್ದೀವಿ, ಅದಕ್ಕೆ 90 ರೂಪೀಸ್ ಮಾಡಿ ಅಂತಿಕೋ ಸರ್. ಅಷ್ಟೇ, ಹೆಚ್ಚಿಗೆ ನಾವು ವೇರಿಯೇಷನ್ ಏನೂ ಮಾಡಲಿಲ್ಲ. ಅಗ್ರಿಕಲ್ಚರ್ ಪಾಯಿಂಟ್ ಆಲ್ರೆಡಿ ಏನಪ್ಪ ಅಂದ್ರೆ ನಾವು 100-110 ರೂಪಾಯಿ ಮಾಡ್ತಾಯಿದ್ದೀವಿ. ಅಗ್ರಿಕಲ್ಚರ್ ಏನಂತಂದ್ರೆ ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಬರ್ತದೆ ಸರ್. ಯಾಕಂದ್ರೆ ಬಿಡ್ ಸೈಜ್ ಹೆಚ್ಚಿಗೆ ಇರ್ತದೆ, ಎಕ್ಸ್ಪೆಂಡಿಚರ್ ಹೆಚ್ಚಿಗೆ ಬರ್ತದೆ. ಹಿಂಗೆ ಅದು 110 ರೂಪಾಯಿ ಫೈನಲ್ ಮಾಡೀವಿ ಸರ್. ಮುಂಚೆನಂತಂದ್ರೆ 100, 105, 110 ಮಾಡ್ತಾಯಿದ್ದೀವಿ. ಹಿಂಗಾಗಿ 110 ಫೈನಲ್ ಮಾಡೀವಿ. ಕೇಸಿಂಗ್ ಪೈಪ್ ಏನಪ್ಪ ಅಂದ್ರೆ 300, 350 ಮಾಡ್ತಾಯಿದ್ವಿ, ಅದು 350 ಫೈನಲ್ ಮಾಡೀವಿ. ಫಿಲ್ಟರ್ ಪೈಪ್ ಏನಂದ್ರೆ ಮುಂಚೆ 130 ರೂಪಾಯಿ ಇತ್ತು, ಈಗ 130 ಮಾಡಿ ಅಂತ ಕೊಡ್ರಿ ಅದೊಂದು. ಬಟ್ ಇಲ್ಲಿ ನಾವು ಮೇನ್ ವಿಶೇಷವಾಗಿ ಹೇಳ್ಕೋಬೇಕಾದಂತಂದ್ರೆ ಅಸೋಸಿಯೇಷನ್ ಮಾಡೋದು ಇಂಪಾರ್ಟೆಂಟ್ಲಿಂದ ನಾವು ಈ ಸಲ ನಿಂತ್ಕೊಂಡು ಮುಂದೆ ಬರೋಂಥ ದಿನಗಳದಾಗ ಏನೇ ಬೋರ್ವೆಲ್ ಕೆಲಸ ಮಾಡಿದ್ರು ಅಸೋಸಿಯೇಷನ್ ಏನು ಡಿಸೈಡ್ ಮಾಡ್ತದೆ ಅದೇ ರೇಟ್ ಪ್ರಕಾರ ಮಾಡ್ಬೇಕಂತೇಳಿ ನಾವು ಫೈನಲ್ ಮಾಡ್ಕೊಂಡು ಬಿಟ್ಟಿವಿ ಇವತ್ತಿನ ಡೇಟ್. ಕೆಲಸ ಮಾಡೋಕೆ ಸರ್, ಅದೇ ರೇಟ್ ಮೇಲೆ ಕೆಲಸ ಮಾಡೋಕೆ. ಇನ್ ಕೇಸ್ ಅದೇ ರೇಟ್ ಮೇಲೆ ಏನಾದರೂ ಕೆಲಸ ಮಾಡಲಿಲ್ಲ, ಅವ್ರು ಆಲ್ರೆಡಿ ಅಸೋಸಿಯೇಷನ್ ಒಳಗೆ ಮೆಂಬರ್ ಆಗಿರ್ತಾರೆ, ಈಗ ಲೈಫ್ ಟೈಮ್ ಮೆಂಬರ್ ಅಂತ ತೊಗೊಂಡಿದ್ದು ನಾವು. ಅವರು ಮೆಂಬರ್ಶಿಪ್ ಅಮೌಂಟ್ ಕಟ್ಟಿರ್ತಾರೆ. ಆ ಥರ ಏನಾದರೂ ಮಾಡಲಿ ಅಂದ್ರೆ ಎಲ್ಲರೂ ಕಲ್ತು ಮತ್ತೆ ಮೀಟಿಂಗ್ ಮಾಡಿಕೊಂಡು ಅವ್ರದ್ದು ಏನದ ಬರೋಂಥ ದಿನಗಳೊಳಗೆ ಯಾರು ತಪ್ಪು ನಡೆದಿರ್ತಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತ ಸರ್. ಇವತ್ತು ದಿವಸ ಇಲ್ಲಿಯವರೆಗೆ ಚಳಿಗಾಲ ಇತ್ತು, ಯಾವುದೇ ಸಮಸ್ಯೆ ಆಗಲಿಲ್ಲ. ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ. ಈಗ ನೀರಿನ ಅವಶ್ಯಕತೆ ಭಾಳ ಬೋಗ್ತಾ ಇದೆ. ಇನ್ನು ಹೊಸ ಮನೆ ಕಟ್ಟಿಸೋರಾಗಿರ್ಬೋದು ಅಥವಾ ರೈತರಿಗೆ ಆಗಿರ್ಬೋದು, ನೀರಾವರಿ ಮಾಡಿ ಎಲ್ಲರಿಗೂ ಕೂಡ ಬೋರ್ವೆಲ್ ಅವಶ್ಯಕತೆ ಇದೆ. ಆದರೆ ಇವತ್ತು ದಿವಸ
ಆ ಒಂದು ಡ್ರಿಲ್ ಮಾಡ್ತಕ್ಕಂಥ ಎಲ್ಲರೂ ಸೇರ್ಕೊಂಡು ಒಂದು ಕಂಪ್ನಿಯ ಒಂದು ಟೀಮ್ ಮಾಡಿಕೊಂಡು ನಮಗೆ ಹೆಚ್ಚಿನ ಪರ್ಸೆಂಟ್ ಹೆಚ್ಚಿನ ದರ ನಿಗದಿ ಮಾಡಿ ಆ ದರ ಕೊಟ್ಟರೆ ನಾವು ಬೋರಿಂಗ್ ಹೊಡಿತೀವಿ ಅಂತೇಳಿ ಸುಮಾರು ಒಂದು ವಾರದಿಂದ ಏನು ಯಾವುದೇ ಕೆಲಸಕ್ಕೆ ಹೋಗ್ತಾ ಇಲ್ಲ. ಇದರಿಂದ ಸಾಮಾನ್ಯ ಜನರಿಗೆ ರೈತರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಅದು ದರ ನಿಗದಿ ಮಾಡಿದ್ದು ರೈತರಿಗೂ ಕಾಮನ್ ಮ್ಯಾನ್ಗಳಿಗೆ ಯಾರಿಗೂ ತೊಂದರೆ ಆಗಿರ್ಬಾರ್ದು, ಅವ್ರಿಗೂ ತೊಂದರೆ ಆಗಿರ್ಬಾರ್ದು ಅಂಥ ಒಂದು ದರವನ್ನು ಸರ್ಕಾರ ನಿಗದಿ ಮಾಡಬೇಕು. ಒಂದು ಇಲ್ಲಾಂದ್ರೆ ಈಗೇನು ಅವಶ್ಯಕತೆ ಯಾರಿಗೆ ನೀರು ಬೇಕು ಬೋರಿಂಗ್ ಓಡಿಸ್ಲಿಕ್ಕೆ ಯಾರು ಅವ್ರಿಗೆ ಸರ್ಕಾರದಿಂದ ಏನಾರ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಇದು ಒಂದು ರೈತರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆ ರೀತಿ ರೈತರಿಗೆ ಕಾಮನ್ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಹಾಗಾಗಿ ಸರ್ಕಾರ ಕೂಡಲೇ ನಿರ್ಧಾರ ಕೈಗೊಳ್ಳಬೇಕು. ಅವರಿಗಾದರೂ ಒಂದು ಏನಾರ ದರ ನಿಗದಿ ಮಾಡಿ ಯಾರಿಗೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಾಂದ್ರೆ ಸರ್ಕಾರದಿಂದ ಅದು ಸಮಸ್ಯೆ ಬಗೆಹರಿವರೆಗೂ ಸರ್ಕಾರದಿಂದ ಬೋರ್ವೆಲ್ ಹೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ದರೆ ರೈತರು ಜನಸಾಮಾನ್ಯರ ಪರವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀವಿ. ಸರ್ ಅದೇ ಯೂನಿಯನ್ ಮಾಡ್ಕೊಂಡು ರೇಟ್ ಫಿಕ್ಸ್ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರಿಗೆ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಆಗ್ತಿದ್ದು. ನಾವು ಇಳಿದಿಟ್ಟು ಕೊಡ್ರಿ ಇಲ್ಲಾಂದ್ರೆ ಹೊಡಿಯಲ್ಲ ಅಂದಂಗೆ ಆತ. ಹಂಗಾದ್ರೆ ಬಡವರಿಗೆ ರೈತರಿಗೆ ವಜ್ಜೆ ಹೋಗ್ತಿದ್ದು. ಅವ್ರಿಗೂ ವಜ್ಜೆ ಆಗ್ಬಾರ್ದು, ಅವ್ರು ಏನು ಬಂಡವಾಳ ಹಾಕಿರ್ತಾರೆ ಅವ್ರಿಗೂ ಲಾಸ್ ಆಗಿರ್ಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗಿರ್ಬಾರ್ದು. ಆ ರೀತಿ ದರವನ್ನು ಸರ್ಕಾರ ಫಿಕ್ಸ್ ಮಾಡಬೇಕು. ಮಾಡದೆ ಇವ್ರು ಏಟಿಗೆ ಹೇಳ್ತಾರೆ ಆಟ ಕೊಡ್ಲಿಕ್ಕೆ ರೈತರಿಗೆ ಆಗಲ್ಲ. ಹಂಗಾಗಿದೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇಲ್ಲ ಅಂತಂದ್ರೆ ಸರ್ಕಾರನೇ ಅದು ಸಮಸ್ಯೆ ಬಗೆಹರಿದ ತನಕ ಸರ್ಕಾರನೇ ಬೋರ್ವೆಲ್ ಓಡಿಸೋ ವ್ಯವಸ್ಥೆ ಮಾಡ್ಬೇಕು ಸರ್ಕಾರ.